ಮೈಕ್ರೋಪ್ಲಾಸ್ಟಿಕ್ಸ್ ಮತ್ತೆ ನ್ಯಾನೋಪ್ಲಾಸ್ಟಿಕ್ಸ್ ನಿಂದ ಕ್ಯಾನ್ಸರ್ ಬರುತ್ತಾ, ನಾವು ಭಯ ಪಡ್ಬೇಕಾ ಅಂತ ಹೇಳಿ ಇತ್ತೀಚೆಗೆ ತುಂಬಾ ಜನ ನನ್ನ ಕ್ಲಿನಿಕ್ ನಲ್ಲಿ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅತಿ ರಂಜಿತವಾಗಿ ಇದರ ಬಗ್ಗೆ ಸುದ್ದಿಗಳು ಪ್ರಸಾರ ಆಗ್ತಾನೆ ಇರುತ್ತೆ. ಆದ್ರಿಂದ ಇವತ್ತು ಇದರ ಹಿಂದಿನ ವಿಜ್ಞಾನ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಕ್ಯಾನ್ಸರ್ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮೈಕ್ರೋಪ್ಲಾಸ್ಟಿಕ್ಸ್ ಅಂದ್ರೆ ಏನು, ನ್ಯಾನೋಪ್ಲಾಸ್ಟಿಕ್ಸ್ ಅಂದ್ರೆ ಏನು, ಇದರಿಂದ ಕ್ಯಾನ್ಸರ್ ಬರುತ್ತಾ, ಇದರಿಂದ ವಿಜ್ಞಾನ ಏನ್ ಹೇಳ್ತಾ ಇದೆ, ನಾವು ಇದಕ್ಕೆ ಭಯ ಪಡ್ಬೇಕಾ, ಆತಂಕ ಪಡ್ಬೇಕಾ, ಇದಕ್ಕೆ ಏನಾದ್ರೂ ಪರ್ಯಾಯ ಮಾರ್ಗಗಳಿದೆಯಾ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಏನೇನನ್ನ ಅಳವಡಿಸ್ಕೋಬಹುದು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೈಕ್ರೋಪ್ಲಾಸ್ಟಿಕ್ಸ್ ಮತ್ತೆ ನ್ಯಾನೋಪ್ಲಾಸ್ಟಿಕ್ಸ್ ಅಂದ್ರೆ ಏನು. ಮೈಕ್ರೋಪ್ಲಾಸ್ಟಿಕ್ಸ್ ಅಂದ್ರೆ 5 ಮಿಲಿಮೀಟರ್ಗಿಂತ ಕಡಿಮೆ ಅಳತೆಯಲ್ಲಿರುವಂತಹ ಪ್ಲಾಸ್ಟಿಕ್ ಕಣಗಳು. ಇನ್ನು ನ್ಯಾನೋಪ್ಲಾಸ್ಟಿಕ್ಸ್ ಅಂದ್ರೆ ಇದು 1 ಮೈಕ್ರಾನ್ಗಿಂತಲೂ ಕಡಿಮೆ ಇರುವಂತಹ ಒಂದು ಪ್ಲಾಸ್ಟಿಕ್ ಕಣಗಳು ಅಂತ ಹೇಳಿ ಹೇಳ್ಬೋದು. ಇದು ನಮ್ಮ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಇದನ್ನ ನಾವು ಒಂದು ಮೈಕ್ರೋಸ್ಕೋಪ್ ನ ಕೆಳಗಡೆ ಇಟ್ಟು ನೋಡಿದಾಗ ಮಾತ್ರನೇ ಕಾಣಿಸುವಂತಹ ಒಂದು ಪ್ಲಾಸ್ಟಿಕ್ ಕಣಗಳಾಗಿರುತ್ತೆ. ಯಾಕೆ ನಾವು ಈ ಮೈಕ್ರೋಪ್ಲಾಸ್ಟಿಕ್ ಮತ್ತೆ ನ್ಯಾನೋಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ, ಮುಂಚೆಲ್ಲ ನಾವೇನ್ ಅನ್ಕೋತಿದ್ವಿ ಅಂದ್ರೆ, ಒಂದು ಪ್ಲಾಸ್ಟಿಕ್ ಯಾವುದೇ ಒಂದು ರಾಸಾಯನಿಕ ಪ್ರಕ್ರಿಯೆಗೆ ಒಳಗಾಗೋದಿಲ್ಲ, ನಾವು ನಮ್ಮ ದೇಹದ ಒಳಗಡೆ ಪ್ಲಾಸ್ಟಿಕ್ ಹೋದ್ರೂ ಸಹ ಅದು ಹಾಗೇನೆ ಮಲ ವಿಸರ್ಜನೆಯಲ್ಲಿ ಸಲೀಸಾಗಿ ಹಾದು ಹೋಗುತ್ತೆ, ನಮ್ಮ ದೇಹಕ್ಕೆ ಏನು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ನಾವು ಅನ್ಕೋತಿದ್ವಿ. ಆದ್ರೆ ಇತ್ತೀಚೆಗೆ ನಡೆದಿರುವ ಅಥವಾ ಇತ್ತೀಚೆಗೆ ಹೊರಬಂದಿರುವ ಕೆಲವು ಸಂಶೋಧನೆಗಳ ಪ್ರಕಾರ ಏನಾಗುತ್ತೆ, ಪ್ಲಾಸ್ಟಿಕ್ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೋತಿರ್ಬಹುದೇನೋ, ಅದು ಅಲ್ಲೇನೆ ಕೆಲವು ತೊಂದರೆಗಳನ್ನ ಮಾಡ್ತಿರಬಹುದೇನೋ ಅಂತ ಹೇಳಿ ಸಂಶಯಗಳು ಹುಟ್ಕೊಂಡಿರುತ್ತೆ. ಇಕೋಟಾಕ್ಸಿಕಾಲಜಿ ಅಂಡ್ ಎನ್ವಿರಾನ್ಮೆಂಟಲ್ ಸೇಫ್ಟಿ ಅನ್ನುವಂತಹ ಒಂದು ಜರ್ನಲ್ ಅಥವಾ ಪುಸ್ತಕದಲ್ಲಿ ಏನಾಗುತ್ತೆ, ಈ ಸಂಶೋಧನೆಗಳು ಮಾಡುವಂತಹ ಸಂದರ್ಭದಲ್ಲಿ ಪ್ರಕಟಣೆಯಾದಂತಹ ಒಂದು ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ, ಕ್ಯಾನ್ಸರ್ ಗಡ್ಡೆಗಳನ್ನ ಪರೀಕ್ಷಿಸಿ ನೋಡಿದಾಗ ಅದರೊಳಗಡೆ ಪಾಲಿಸ್ಟೈರಿನ್ ಮತ್ತೆ PVC ಅಂತಹ ಪ್ಲಾಸ್ಟಿಕ್ ಕಣಗಳು ಪತ್ತೆ ಆಗಿದೆ, ಅದರೊಳಗಿರುವಂಥದ್ದು ಕಂಡು ಬಂದಿದೆ. ಜರ್ನಲ್ ಆಫ್ ಟ್ರಾನ್ಸ್ಲೇಷನಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಅನ್ನುವಂಥ ಇನ್ನೊಂದು ಜರ್ನಲ್ ಅಲ್ಲಿ ಏನಾಗುತ್ತೆ, ದೊಡ್ಡ ಕರುಳಿನ ಮೇಲೆ ಈ ಪ್ಲಾಸ್ಟಿಕ್ ಕಣಗಳು ಪ್ರಭಾವವನ್ನ ಬೀರಬಹುದು ಅಂತ ಹೇಳಿ ಒಂದು ವರದಿ ಸಹ ಪ್ರಕಟಿತ ಆಗುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಕಂಡು ಬರ್ತಾ ಇರುವಂತಹ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಥವಾ ದೊಡ್ಡ ಕರುಳಿನ ಕ್ಯಾನ್ಸರ್ ಏನಿದೆ, ಅದಕ್ಕೆ ಈ ಪ್ಲಾಸ್ಟಿಕ್ಗಳು ಒಂದು ರೀತಿಯಾದ ಕಾರಣ ಇರಬಹುದೇನೋ ಅಂತ ಹೇಳಿ ಒಂದು ಸಂಶಯ ಹುಟ್ಕೊಂಡಿರುವಂತದ್ದಾಗಿದೆ. ನೀವು ಒಂದು ವಿಷಯನ ನೆನ್ಪಿಟ್ಕೋಬೇಕು, ಯಾವುದೋ ಒಂದು ಕೊಲೆ ನಡೀತಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ABCD ಅಂತ 4 ಜನರು ಇದ್ರೆ, 4 ಜನರಲ್ಲಿ ಯಾರು ಬೇಕಾದ್ರೂ ಆ ಕೊಲೆಯನ್ನ ಮಾಡಿರಬಹುದು, 4 ಜನ ಸೇರ್ಕೊಂಡು ಸಹ ಆ ಕೊಲೆಯನ್ನ ಮಾಡಿರಬಹುದು, ಅಥವಾ 4 ಜನನು ಅದು ಕೊಲೆ ಮಾಡ್ದಿರಾನು ಇರಬಹುದು. ಇದೇ ರೀತಿಯಾಗಿ ಒಂದು ಕ್ಯಾನ್ಸರ್ ಗಡ್ಡೆಯಲ್ಲಾಗ್ಲಿ ನಮ್ಮ ದೇಹದ ಜೀವಕೋಶಗಳಲ್ಲಾಗ್ಲಿ ಪ್ಲಾಸ್ಟಿಕ್ ಕಂಡು ಬಂದಿದೆ ಅಂದ ಮಾತ್ರಕ್ಕೆ ಪ್ಲಾಸ್ಟಿಕ್ ನಿಂದಾನೇ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ ನಮ್ಮ ಹತ್ರ ಯಾವುದೇ ಒಂದು ಸಾಕ್ಷಿ ಇಲ್ಲ. ಸೊ ಪ್ಲಾಸ್ಟಿಕ್ ಇದಕ್ಕೆ ಕಾರಣ ಆಗಿರಬಹುದು, ಆಗಿಲ್ಲದೇನೂ ಇರಬಹುದು. ಆದ್ರೆ ಈ ವಿಷಯವನ್ನ ನಿರ್ಲಕ್ಷ್ಯ ಯಾಕೆ ಮಾಡಬಾರ್ದು ಅಂತಂದ್ರೆ, ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಸಾಬೀತು ಮಾಡ್ಬೇಕಾದ್ರೆ ಕನಿಷ್ಠ ಅಂದ್ರೂ 1 ಅಥವಾ 2 ದಶಕಗಳೇ ಬೇಕಾಗುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರುವಂತದ್ದು ಅಥವಾ ಅಲ್ಲಿವರೆಗೂ ಏನೂ ಆಗೋದಿಲ್ಲ ಅಂತ ಹೇಳಿ ಹುಂಬು ಧೈರ್ಯದಿಂದ ನಾವು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಾನೆ ಹೋಗುವಂಥದ್ದು ಅಷ್ಟು ಒಳ್ಳೇದಲ್ಲ. ಹಾಗಾಗಿ ನಾವು ಪ್ಲಾಸ್ಟಿಕ್ ಬಗ್ಗೆ ಹೆದರಿಕೆ ಇಟ್ಕೊಳ್ದಿರಾ ಎಚ್ಚರಿಕೆಯನ್ನ ಇಟ್ಕೋಬೇಕಾಗತ್ತೆ. ಈ ಮೈಕ್ರೋಪ್ಲಾಸ್ಟಿಕ್ ಮತ್ತೆ ನ್ಯಾನೋಪ್ಲಾಸ್ಟಿಕ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಹೋಗಿ ಕ್ಯಾನ್ಸರ್ ಮಾಡಬಹುದು ಅಂತಂದ್ರೆ, ಇದಕ್ಕೆ 3 ವೈಜ್ಞಾನಿಕ ಪ್ರಕ್ರಿಯೆಗಳಿರುತ್ತೆ. ಮೊದಲನೇದು ದೀರ್ಘಕಾಲದ ಉರಿಯೂತ ಅಥವಾ ಕ್ರಾನಿಕ್ ಇನ್ಫ್ಲಮೇಷನ್ ಅನ್ನುವಂಥದ್ದು. ಏನಾಗುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಏನಿರುತ್ತೆ, ಅದು ಯಾವುದೇ ಒಂದು ಕೀಟಾಣು ಇರಬಹುದು ಅಥವಾ ಹೊರಗಡೆ ಇಂದ ಬಂದಂತಹ ವಿಷದ ಪದಾರ್ಥ ಏನಿರುತ್ತೆ, ಅದನ್ನ ದೇಹದಿಂದ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಜೀವಕೋಶಗಳು ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹದ ಒಳಗಡೆ ಹೋದಾಗ ಏನ್ ಮಾಡುತ್ತೆ, ಅದನ್ನ ಒಂದು ಬೇಡದ ವಸ್ತು ಅಂತ ಹೇಳಿ ಪರಿಗಣಿಸಿ ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ಉರಿಯೂತ ಅಥವಾ ಒಂದು ಇನ್ಫ್ಲಮೇಷನ್ ಅಂತ ಏನ್ ಹೇಳ್ತೀವಿ, ಆ ಒಂದು ಪ್ರಕ್ರಿಯೆ ಶುರುವಾಗುತ್ತೆ. ಆದ್ರೆ ದುರದೃಷ್ಟವಶಾತ್ ನಮ್ಮ ದೇಹದಲ್ಲಿರುವ ಜೀವಕೋಶಗಳಿಗೆ ಅಥವಾ ರೋಗ ನಿರೋಧಕ ಜೀವಕೋಶಗಳಿಗೆ ಇದನ್ನ ಹೊರಗಡೆ ಹಾಕೋದಕ್ಕಾಗ್ಲಿ ಅಥವಾ ಇದನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಅದು ಮತ್ತೆ ಆ ಉರಿಯೂತದ ಒಂದು ಕಣಗಳೇನಾಗುತ್ತೆ, ಜೀವಕೋಶಗಳೇನಾಗುತ್ತೆ, ಇನ್ನೂ ಜಾಸ್ತಿಯಾಗಿ ಉತ್ಪತ್ತಿ ಆಗಿ ಅದು ಕೊನೆಗೆ ಕ್ರಾನಿಕ್ ಇನ್ಫ್ಲಮೇಷನ್ ಅಥವಾ ದೀರ್ಘಕಾಲದ ಉರಿಯೂತಕ್ಕೆ ಬದಲಾಗುತ್ತೆ. ಈ ದೀರ್ಘಕಾಲದ ಉರಿಯೂತ ಜಾಸ್ತಿ ಆದ ಹಾಗೇನೆ ಜೀವಕೋಶಗಳ ವಿಭಜನೆ ಜಾಸ್ತಿ ಆಗುವಂಥದ್ದು,
ಹಾಗೇನೆ ಜೀವಕೋಶಗಳು ರೂಪಾಂತರಗೊಳ್ಳುವಂಥದ್ದು ಆಗಿ ಮುಂದೆ ಕ್ಯಾನ್ಸರ್ಗೆ ಬದಲಾಗಬಹುದಾಗಿರುತ್ತೆ. ಇನ್ನು ಎರಡನೇ ಪ್ರಕ್ರಿಯೆ ಅಂತಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್, ಅಂದ್ರೆ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಫ್ರೀ ರಾಡಿಕಲ್ಸ್ ಉತ್ಪನ್ನಗಳಿರಬಹುದು, ಇವು ಜಾಸ್ತಿ ಬಿಡುಗಡೆ ಆಗುವಂಥದ್ದು ಈ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹಕ್ಕೆ ಸೇರ್ಕೊಂಡಾಗ ಆಗುತ್ತೆ. ಈ ಫ್ರೀ ರಾಡಿಕಲ್ಸ್ ಯಾವಾಗ್ಲೂ ಸಹ ನೇರವಾಗಿನೇ ಈ ಜೀವಕೋಶಗಳನ್ನ ರೂಪಾಂತರಗೊಳಿಸುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಫ್ರೀ ರಾಡಿಕಲ್ಸ್ ಯಾವಾಗ್ಲೂ ಅತಿಯಾಗಿ ಉತ್ಪಾದನೆ ಆಗ್ಬಾರ್ದು. ಅಂಥ ಸಂದರ್ಭದಲ್ಲಿ ಕ್ಯಾನ್ಸರ್ಗೆ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಇನ್ನು ನೀರಿನಲ್ಲಿರುವ ನೀರು ಕುದುರೆ ತರ, ಅಂದ್ರೆ ಈ ಪ್ಲಾಸ್ಟಿಕ್ ನಲ್ಲಿನೇ ಪ್ಲಾಸ್ಟಿಕ್ ಜೊತೆಯಲ್ಲಿ ಪ್ಲಾಸ್ಟಿಕ್ ಒಂದೇ ಇರೋದಿಲ್ಲ. ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಒಂದು ಉತ್ಪಾದನೆ ಮಾಡಿರುವಂತಹ ಒಂದು ಪಾಲಿಮರ್ ಆಗಿರುತ್ತೆ. ಇದ್ರೊಳಗಡೆ ಬಿಸ್ಫಿನಾಲ್ ಎ ಇರುತ್ತೆ, ಥ್ಯಾಲೇಟ್ ಇರುತ್ತೆ, ಇನ್ನು ಹಲವಾರು ರಾಸಾಯನಿಕ ವಸ್ತುಗಳಿರುತ್ತೆ. ಈ ರಾಸಾಯನಿಕ ವಸ್ತುಗಳಿಂದ ಸಹ ನಮ್ಮ ದೇಹಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಈ ಥ್ಯಾಲೇಟ್, ಬಿಸ್ಫಿನಾಲ್ ಅನ್ನುವಂಥ ರಾಸಾಯನಿಕಗಳೇನಿರುತ್ತೆ, ಇದರಿಂದ ಹಾರ್ಮೋನ್ ಅಸಮತೋಲನ ಆಗಿ ಅದರಿಂದ ಸಹ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದ್ಸಲ ನೆನಪಿಸ್ತಾ ಇದ್ದೀನಿ, ಇದೆಲ್ಲಾನು ಸಹ ಆಗಬಹುದು, ಆಗ್ತಿರಬಹುದು, ಮಾಡಬಹುದು ಅನ್ನುವಂಥ ಒಂದು ಆಧಾರಗಳಾಗಿರುತ್ತೆ. ಖಂಡಿತವಾಗಿ ಪ್ಲಾಸ್ಟಿಕ್ ನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ನಮ್ಮ ಹತ್ರ ಸಾಕ್ಷಿ ಇಲ್ಲ. ಈ ವಿಷಯ ಸಾಬೀತಾಗೋವರೆಗೂ ನಾವು ಏನೂ ಮಾಡದೆ ಕೈಕಟ್ಟಿ ಕೂರೋದಕ್ಕಿಂತ ಕೆಲವು ಸಣ್ಣ ಸಣ್ಣ ಮಾರ್ಪಾಡುಗಳನ್ನ, ಕೆಲವು ಸಣ್ಣ ಸಣ್ಣ ಬದಲಾವಣೆಗಳನ್ನ ನಾವು ನಮ್ಮ ಜೀವನದಲ್ಲಿ ಮಾಡಿಕೊಂಡ್ರೆ ಇದು ಒಂದ್ ವೇಳೆ ಮುಂದೆ ಸಾಬೀತಾಗಬಹುದು, ಆಗ್ದಿರ ಇರಬಹುದು. ಆದ್ರೆ ನಾವು ಈಗ ಮಾಡಿಕೊಳ್ಳುವಂತಹ ಒಂದು ಬದಲಾವಣೆಗಳಿಂದ ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಆದ್ರಿಂದ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಅನ್ನ ನಾವು ತ್ಯಜಿಸಬಹುದು, ಅಲ್ಲಿ ಬೇರೆ ಪರ್ಯಾಯಗಳನ್ನ ನಾವು ಹುಡ್ಕೋಬೇಕಾಗತ್ತೆ. ಈ ವಿಡಿಯೋ ನೋಡಿದ ಮೇಲೆ ನಾವೆಲ್ಲರೂ ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಅಂತಂದ್ರೆ, ಪ್ಲಾಸ್ಟಿಕ್ ಬಾಟಲ್ಗಳೇನಿರುತ್ತೆ ಅದನ್ನ ನಾವು ಅದರ ಬದಲು ಗ್ಲಾಸ್ ಬಾಟಲ್ ಇರಬಹುದು ಅಥವಾ ಸ್ಟೀಲ್ ಬಾಟಲ್ ಇರಬಹುದು, ಅದನ್ನ ಉಪಯೋಗಿಸುವಂಥದ್ದು. ಯಾಕೆ ಅಂತಂದ್ರೆ, ಪ್ರೊಸೀಡಿಂಗ್ಸ್ ಆಫ್ ದ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಇದರಲ್ಲಿ ಪ್ರಕಟಣೆಯಾದಂತಹ ಒಂದು ಅಧ್ಯಯನದ ಪ್ರಕಾರ 1 ಲೀಟರ್ ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ಸುಮಾರು 2,40,000 ನ್ಯಾನೋ ಪ್ಲಾಸ್ಟಿಕ್ ಕಣಗಳು ಇರುತ್ತೆ. ಅಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನ ಸೇವನೆ ಮಾಡೋದಕ್ಕಿಂತ ನಾವು ಪ್ಲಾಸ್ಟಿಕ್ ಬಾಟಲ್ಗಳ ಬದಲು ಸ್ಟೀಲ್ ಬಾಟಲ್ ಅಥವಾ ಗ್ಲಾಸ್ ಬಾಟಲ್ಗಳನ್ನ ಉಪಯೋಗಿಸಬಹುದಾಗಿರುತ್ತೆ. ಹಾಗೇನೆ ಮೈಕ್ರೋವೇವ್ ಓವೆನ್ ನಲ್ಲಿ ನಾವು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸೋದ್ರಿಂದ ಸಹ ನೇರವಾಗಿ ನಮಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಯಾವುದೇ ಒಂದು ಆಧಾರ ಇಲ್ಲ. ಆದ್ರೆ ಈ ಮೈಕ್ರೋ ಪ್ಲಾಸ್ಟಿಕ್ ಮತ್ತೆ ನ್ಯಾನೋ ಪ್ಲಾಸ್ಟಿಕ್ ಗಳ ಸಂಭವ ಇರೋದ್ರಿಂದ ಆದಷ್ಟು ನಾವು ಗ್ಲಾಸ್ ಅಥವಾ ಸೆರಾಮಿಕ್ ಪಾತ್ರೆಗಳನ್ನ ಉಪಯೋಗಿಸಿ ಆಹಾರವನ್ನ ಬಿಸಿ ಮಾಡಬೇಕಾಗಿರುತ್ತೆ. ಇನ್ನು ಟೀ ಬ್ಯಾಗ್ಗಳು, ಅಂದ್ರೆ ನಾವು ಏನು ಬಿಸಿ ನೀರಿನಲ್ಲಿ ಟೀ ಬ್ಯಾಗ್ಗಳನ್ನ ಉಪಯೋಗಿಸಿ ಮಾಡುವಂತಹ ಟೀ ಪದಾರ್ಥಗಳೇನಿರುತ್ತೆ, ಈ ಟೀ ಬ್ಯಾಗ್ಗಳಲ್ಲಿ ಸಹ ಹಲವಾರು ನ್ಯಾನೋ ಪ್ಲಾಸ್ಟಿಕ್ ಮತ್ತೆ ಮೈಕ್ರೋ ಪ್ಲಾಸ್ಟಿಕ್ ಕಣಗಳು ಸೇರ್ಕೊಂಡಿರುತ್ತೆ. ನಾವು ಹಾಗೇನೆ ಟೀ ಪುಡಿಯನ್ನ ಉಪಯೋಗಿಸಿ ಟೀ ಸೇವನೆ ಮಾಡುವಂಥದ್ದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇಲ್ಲ ಟೀ ಬ್ಯಾಗ್ಗಳನ್ನೇ ನೀವು ಉಪಯೋಗಿಸ್ಬೇಕು ಅಂತ ಆದ್ರೆ ಇದರಲ್ಲಿ ಪ್ಲಾಸ್ಟಿಕ್ ಫ್ರೀ ಅಂತ ಹೇಳಿ ಸಹ ಟೀ ಬ್ಯಾಗ್ಗಳು ಸಿಗುತ್ತೆ, ಅದನ್ನ ಉಪಯೋಗಿಸೋದು ಸುರಕ್ಷಿತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇನ್ನು ಸೀ ಫುಡ್ ವಿಷಯಕ್ಕೆ ಬಂದ್ರೆ, ಒಂದು ಸಾಗರ ಅಥವಾ ಸಮುದ್ರದಲ್ಲಿರುವಂತಹ ಎಲ್ಲ ಪ್ಲಾಸ್ಟಿಕ್ ಕಣಗಳು ಕೆಲವು ಸಲ ಈ ಒಂದು ಮೀನುಗಳಲ್ಲಿ ಅಥವಾ ಬೇರೆ ಜೀವಿಗಳಲ್ಲಿ ಸೇರ್ಕೊಂಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇದು ಸಾಬೀತಾಗಿರುವಂತಹ ವಿಷಯ. ಆದ್ರೆ ಅದು ಸಾಮಾನ್ಯವಾಗಿ ಯಾವ ಜಾಗಗಳಲ್ಲಿ ಸೇರ್ಕೊಂಡಿರುತ್ತೆ ಅಂತಂದ್ರೆ, ಒಂದು ಗಿಲ್ಸ್ ಅಥವಾ ಅದು ಮೀನುಗಳು ಉಸಿರಾಡುವಂತಹ ಅಂಗಗಳೇನಿರುತ್ತೆ ಅದು, ಇಲ್ಲ ಅಂದ್ರೆ ಅದರ ಕರುಳುಗಳು. ಸೊ ನೀವು ಈ 2 ಅಂಗಗಳನ್ನು ತಿಂತಿಲ್ಲ, ಬೇರೆ ಕೇವಲ ಅದರ ಒಂದು ಸ್ನಾಯುಗಳನ್ನ ಅಥವಾ ಅದರ ಒಂದು ಮಾಂಸವನ್ನ ಮಾತ್ರ ಸೇವನೆ ಮಾಡ್ತಿದ್ದೀರಾ ಅಂತಂದ್ರೆ ಅದರಿಂದ ಅಷ್ಟಾಗಿ ನಿಮ್ಗೆ ಪ್ಲಾಸ್ಟಿಕ್ ನ ಭಯ ಇರೋದಿಲ್ಲ. ಆದ್ರೆ ಕೆಲವು ಕಡಲ ಜೀವಿಗಳೇನಿರುತ್ತೆ, ಅಂದ್ರೆ ಶೆಲ್ ಫಿಶ್ ಇರಬಹುದು ಅಥವಾ ಏನು ಸಿಂಪಿ ಅಂತ ಹೇಳ್ತೀವಲ್ಲ, ಸೊ ಇಂಥದ್ದನ್ನ ನೀವು ಪೂರ್ತಿಯಾಗಿ ಹಾಗೇನೆ ಸೇವನೆ ಮಾಡುವಂತ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಕಣಗಳನ್ನ ಸೇವನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇದಕ್ಕೋಸ್ಕರ ನೀವು ಮೀನುಗಳನ್ನೇ ತಿನ್ಬಾರ್ದು ಅಂತ ಹೇಳಿ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಮೀನಿನಲ್ಲಿರುವಂತಹ ಒಮೆಗಾ 3 ಕಣಗಳೇನಿರುತ್ತೆ ಅದು ನಿಮ್ಮ ದೇಹಕ್ಕೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸಾಬೀತಾಗಿರುವಂತಹ ಒಂದು ವಿಷಯ ಆಗಿರುತ್ತೆ. ಸೊ ಸಾಬೀತಾಗಿರೋದನ್ನ ಜಾಸ್ತಿ ನಂಬಬೇಕಾಗಿರೋದ್ರಿಂದ ನಾವು ಮೀನಿನ ಸೇವನೆಯನ್ನ ವರ್ಜಿಸಬೇಕು ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ. ಮೀನು ಸೇವನೆ ಒಳ್ಳೇದು ಅಂತಾನೆ ಹೇಳ್ಬೋದು. ಬಾಯಿಯಿಂದ ಸೇವನೆ ಮಾಡಿದಾಗ ಮಾತ್ರನೇ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹಕ್ಕೆ ಹೋಗ್ಬೇಕು ಅಂತಿಲ್ಲ. ಅದು ನಾವು ಉಸಿರಾಡುವ ಗಾಳಿಯಲ್ಲಿ ಸಹ ಇರಬಹುದು, ಹಾಗೇನೆ ನಮ್ಮ ಚರ್ಮದಿಂದ ಸಹ ಒಳಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ. ಉಸಿರಾಡುವ ಗಾಳಿಯಲ್ಲಿ ಅಂತಂದ್ರೆ ನಾವು ಏನು ದಿನನಿತ್ಯ ಉಪಯೋಗಿಸುವಂತ ಪಾಲಿಯೆಸ್ಟರ್ ಬಟ್ಟೆಗಳಿರಬಹುದು, ಪಾಲಿಥೀನ್ ಇರಬಹುದು, ಹಾಗೆ PVC ಮ್ಯಾಟ್ಗಳಿರಬಹುದು. ಸೊ ಇಂಥದ್ರಲ್ಲಿ ಸಹ ಧೂಳಿನ ರೂಪದಲ್ಲಿ ಸಹ ನಮ್ಮ ದೇಹದ ಒಳಗಡೆ ಅದು ಸೇರ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಆದಷ್ಟು ನಾವು ಕಾಟನ್ ಬಟ್ಟೆಗಳನ್ನ, ಲಿನನ್ ಬಟ್ಟೆಗಳನ್ನ ಧರಿಸೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ.
ಹಾಗೇನೆ ನಾವು ಕಸ ಗುಡಿಸೋವಾಗಿರ್ಬೋದು, ಆಗ ವೆಟ್ ಮಾಪಿಂಗ್ ಅಥವಾ ಅಂದ್ರೆ ಒದ್ದೆ ಬಟ್ಟೆಯಲ್ಲಿ ಒರೆಸುವಂಥದ್ದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಅಥವಾ ವ್ಯಾಕ್ಯೂಮ್ ಕ್ಲೀನರ್ ಗಳನ್ನ ಉಪಯೋಗಿಸೋದು ಉತ್ತಮ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಈ ಧೂಳನ್ನ ನೀವು ನೇರವಾಗಿ ಶ್ವಾಸಕೋಶಕ್ಕೆ ತಲುಪಿಸೋ ಬದಲು ನೀವು ಆ ಧೂಳನ್ನ ವ್ಯಾಕ್ಯೂಮ್ ಕ್ಲೀನರ್ ನಿಂದ ಕ್ಲೀನ್ ಮಾಡುವಂಥದ್ದು ಉಚಿತ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ನಾನು ಕೊಡುವಂತಹ ಕೊನೆಯ ಸಲಹೆ ಏನಂತಂದ್ರೆ, ಪರಿಪೂರ್ಣತೆಗಾಗಿ ತಲೆ ಕೆಡಿಸ್ಕೋಬೇಡಿ. ಇತ್ತೀಚಿನ ಜಗತ್ತಿನಲ್ಲಿ ನಾವು ಪ್ಲಾಸ್ಟಿಕ್ ಇಲ್ಲದೆ ಜೀವನ ಮಾಡೋದು ಬಹಳ ಕಷ್ಟ ಅಂತಾನೆ ಹೇಳ್ಬಹುದು. ಆದ್ರೆ ನಮ್ಮ ದೇಹಕ್ಕೆ ಸಹ ತನ್ನದೇ ಆದಂತಹ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಅಂದ್ರೆ ನೀವು ಪ್ಲಾಸ್ಟಿಕ್ ಅನ್ನ ಸೇವನೆ ಮಾಡ್ತಿದ್ರು ಸಹ, ಪ್ಲಾಸ್ಟಿಕ್ ನಿಮ್ಮ ದೇಹದೊಳಗೆ ಹೋಗ್ತಾ ಇದ್ರು ಸಹ ಎಲ್ಲರಲ್ಲೂ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ದೇಹ ಆ ಪ್ಲಾಸ್ಟಿಕ್ ವಿರುದ್ಧ ಹೋರಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆದ್ರಿಂದ ಜಾಸ್ತಿ ಯೋಚನೆ ಮಾಡದೆ ನಮ್ಮ ಕೈಲಾಗುವಂತಹ ಒಂದು ಸಣ್ಣ ಪುಟ್ಟ ಬದಲಾವಣೆಗಳಿರುತ್ತೆ, ಅದನ್ನ ಮಾಡ್ಕೋಬೇಕಾಗತ್ತೆ. ಧನ್ಯವಾದಗಳು.